ದೇವಸ್ಥಾನಕ್ಕೆ ಎಷ್ಟೋ ವರ್ಷಗಳಿಂದ ನಾವು ಹೋಗ್ತಾ ಇರ್ತೀವಿ, ನಮಸ್ಕಾರ ಮಾಡ್ತಾ ಇರ್ತೀವಿ. ದೇವರ ರಕ್ಷಣೆ ಮಾಡ್ತಾನೆ ಅನ್ನೋ ಪರಿಪೂರ್ಣವಾಗಿರ್ತಕ್ಕಂಥ ಭಾವನೆಯಿಂದಾಗಿ. ಅದ್ರ ಒಳಗಿರ್ತಕ್ಕಂಥ ದೇವ್ರು ನಮ್ಮ ಜೊತೆ ನಾನು ರಕ್ಷಣೆ ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತ ಎಂದಾದ ಪರಮಾತ್ಮ ನಾವು ಹೇಳಿದ್ದಾನೇನು? ಎಂದೂ ದೇವರು ಬಂದು ನಮ್ಗೆ ಹೇಳಿಲ್ಲ. ದೇವರು ನಮ್ಮನ್ನು ಕಾಣಿಸಿಲ್ಲ, ನಾವು ನೋಡಿಲ್ಲ, ಅವ್ನು ನಮ್ಗೆ ಹೇಳಿಲ್ಲ. ಒಬ್ಬ ಪತ್ರಕರ್ತರು ಒಬ್ಬ ವೃದ್ಧನಾದ ವ್ಯಕ್ತಿಯನ್ನು ಒಬ್ಬ ಇಂಟರ್ವ್ಯೂ ತಗೊಂಡ್ರಂತೆ. ಒಬ್ಬ ವೃದ್ಧನಾದ ವ್ಯಕ್ತಿ ದೇವಸ್ಥಾನದ ಹೊರಗೆ ಬರ್ತಾ ಇದ್ದ ಅಂತೆ. ಒಬ್ಬ ಪತ್ರಕರ್ತರು ಭೇಟಿ ಆಯ್ತಾನೆ. ಅವ್ರು ಅವನನ್ನು ಕೇಳ್ತಾರೆ, ರಿಪೋರ್ಟರ್ ಪತ್ರಕರ್ತರು ಕೇಳ್ತಾರೆ, ಅಜ್ಜ ಈ ದೇವಸ್ಥಾನ ಎಷ್ಟು ದಿವಸ ಬರ್ತಾ ಇದ್ದೀವಿ? ನಾನು 30-40 ವರ್ಷದಿಂದ ಬರ್ತಾ ಇದ್ದೀನಿ. ಹಾಗಿದ್ರೆ ಒಳಗಿರ್ತಕ್ಕಂಥ ದೇವರನ್ನೇ ನೋಡಿದ್ದೀಯಾ ಅಂತ ಕೇಳ. ಅಜ್ಜ ಹೇಳದಂತೆ, ಇಲ್ಲಪ್ಪ ನಾನು ದೇವರನ್ನ ನೋಡ್ಲಿಲ್ಲ. ಹಾಗೆ ದೇವರನ್ನ ನೋಡ್ಲಿಲ್ಲ ಅಂದ್ರೆ ಯಾಕೆ ಬರ್ತಾ ಇದ್ದೀವಿ? ಸುಮ್ಮನೆ 30-40 ವರ್ಷದಿಂದ ದಿನ ಬರ್ತಾ ಇದ್ದೀವಿ, ನಮಸ್ಕಾರ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ದಿನ ಬರ್ತಾ ಇದ್ದೀವಿ, ನಮಸ್ಕಾರ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ದೇವರನ್ನ ಇನ್ನೂವರೆಗೆ ನೋಡಿಲ್ಲ ಅಂದ್ರೆ ಯಾಕೆ ಬರ್ತಾ ಇದ್ದೀವಿ ಅಂತ. ಅಜ್ಜ ಹೇಳ್ದ, ನಾನ್ ನೋಡಿಲ್ಲ, ನಮ್ಮ ಪೂರ್ವಜರು ನೋಡಿದ್ದಾರೆ. ದೇವ್ರು ನೋಡತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿಲ್ಲ, ನಾನು ನೋಡ್ಲಿಲ್ಲ. ನಮ್ಮ ಅಜ್ಜ ಮುತ್ತಜ್ಜರು, ನಮ್ಮ ಗುರುಗಳು, ಹಿರಿಯರು ನೋಡಿದ್ದಾರೆ. ಅವ್ರು ನೋಡಿದ್ದಾರೆ, ನಮಗೂ ಇಂದಿಲ್ಲ ನಾಳೆ ಕಾಣಬಹುದು ಅನ್ನೋ ವಿಶ್ವಾಸ, ನಂಬಿಕೆ, ಭಾವನೆಯನ್ನು ಬರ್ತಾ ಇದ್ದೀನಿ, ಬೇರೆ ಏನಿಲ್ಲ. ಅವ್ರು ನೋಡಿದ್ದಾರೆ, ನೀನ್ ತಲೆ ಕೆಡಿಸೋತಾ ಇದ್ದೀನಿ, ನಿನಗೆ ಬುದ್ಧಿ ಇಲ್ಲ, ಇಷ್ಟು ವಯಸ್ಸಾಗಿದೆ ಅಂತ ಅವ್ನು ಬೈದ. ಹಾಗೆ ಇವನು ಉತ್ತರ ಕೊಡ್ತಾನಂತೆ. ಅವನಿಗೆ ಇವನ್ ಪ್ರಶ್ನೆ ಕೇಳ್ತಾನೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ ಅಂದ. ಏನ್ ಪ್ರಶ್ನೆ? ಇವನು ಅವನಿಗೆ ಪ್ರಶ್ನೆ ಕೇಳ್ತಾನೆ, ನಿಮ್ಮೂರಲ್ಲೇ ನಾಯಿಗಳಿದೆಯಾ ಅಂತ. ಸಾಕಷ್ಟಾಗಿದೆಯಾ? ಹಾಗ ಅವನು ಹೇಳ್ತಾನೆ, ನಿಮ್ಮೂರು ಯಾವುದು? ಅದನ್ನು ಹಳ್ಳಿ ಊರ್ಲಿದ್ದ ಅವನು, ಹಳ್ಳಿ ಊರವನು ಅಂತ ಹೇಳಿದ. ನೋಡಪ್ಪ, ಯೋಚನೆ ಮಾಡು. ಮನುಷ್ಯನಿಗೆ ನಂಬಿಕೆ, ವಿಶ್ವಾಸ ಅನ್ನೋದು ಯಾವ ರೀತಿ ಇರ್ತಾರೆ ಅಲ್ಲಿ ಉದಾಹರಣೆ ಹೇಳ್ತೇನೆ ಕೇಳು ಅಂತ. ಹೊಲದಲ್ಲೋ, ತೋಟದಲ್ಲೋ, ಗದ್ದೆಯಲ್ಲೋ ಅಥವಾ ಮನೆಯಲ್ಲೋ, ಯಾರ ಮನೆಯಲ್ಲೋ ಕಳ್ಳ ಬರ್ತಾನೆ. ರಾತ್ರಿ ಹೊತ್ತಲ್ಲಿ ಕಳ್ಳತನ ಮಾಡ್ಲಿಕ್ಕಾಗಿ ಅಂತ ಕಳ್ಳ ಬರ್ತಾನೆ. ಕಳ್ಳ ಬಂದಾಗ ಯಾರ ಮನೆಗೆ ಕಳ್ಳ ಬಂದಿದ್ದಾನೆ ಅವನ ಮನೆ ಇರ್ತಕ್ಕಂಥ ನಾಯಿ ಜೋರಾಗಿ ಬೊಗಳಿ ಪ್ರಾರಂಭ ಮಾಡ್ತಾರೆ. ನಾಯಿ ಬೋಬೋ ಅಂತ ಶಬ್ದ ಮಾಡ್ತಾರೆ. ಈ ಮನೆ ಕಳ್ಳ ಬಂದಾನೆ, ಈ ಮನೆ ಬಂದಿರತಕ್ಕಂಥ ನಾಯಿ ಬೋಬೋ ಅಂತದೆ. ಪಕ್ಕದ ಮನೆ ಇರ್ತಕ್ಕಂಥ ನಾಯಿ ಕಳ್ಳ ನೋಡಿಲ್ಲ, ಈ ನಾಯಿ ಬೋಬೋ ಅಂತದಕ್ಕಾಗ ಅದು ಕೂಡ ಜೋರಾಗಿ ಬೋಬೋ ಅಂತ ಬೊಗಳಿಗೆ ಶುರು ಮಾಡ್ತಾರೆ. ಅದು ಬೊಗಳ್ತಾ ಇದೆ ಅಂತ ಅದ್ರ ಪಕ್ಕದ ಮನೆ ಇರ್ತಕ್ಕಂಥ ನಾಯಿ ಅದು ಕೂಡ ಬೊಗಳಿ ಪ್ರಾರಂಭ ಆಗ್ತಾರೆ. ಇದೇ ನೋಡಿಲ್ಲ, ಅದನ್ನ ನೋಡಿಲ್ಲ, ಅದು ನೋಡಿಲ್ಲ, ಅದು ಯಾವ ನೋಡಿಲ್ಲ, ಎಲ್ಲೋ ಬೊಗಳ್ತಾ ಇದೆ. ಯಾಕೆ ಬೊಗಳ್ತಾ ಇದೆ? ಪಕ್ಕದ ಮನೆ ಬೊಗಳ್ತಾ ಇದೆ ಅಂತಿದ್ದು, ಅದ್ರ ಪಕ್ಕದ ಬೊಗಳ್ತಾ ಇದೆ ಅಂತ, ಅದ್ರ ಮನೆ ಕೊನೆಯದು ಫಸ್ಟ್ ಮೊದಲೇದು ನೋಡಿದೆ ಅನ್ಲಿಕ್ಕಾಗಿ ಬೊಗಳ್ತಾ ಇದೆ. ಮೊದಲನೇ ನಾಯಿ ಕಳ್ಳ ಬಂದಿದ್ದಾನೆ ಬೊಗಳ್ತಾ ಇದೆ ಅಲ್ಲಿಗಾಗಿ, 2ನೇದ್ದು, 3ನೇದ್ದು, 4ನೇದ್ದು, 5ನೇದ್ದು, 6ನೇದ್ದು ಎಲ್ಲ ಬೊಗಳ್ತಾ ಇದೆ. ಯಾವುದ್ರ ಮೇಲೆ? ಯಾವ ಆಧಾರ ಮೇಲೆ? ನಂಬಿಕೆ ಮೇಲೆ. ಮೊದಲನೇದು ನೋಡಿದ, ಮೊದಲೇ ನಾಯಿ ನೋಡಿದೆ, ಅದು ಬೊಗಳ್ತಾ ಇದೆ, ಅದಕ್ಕೋಸ್ಕರ ನಾವು ಬೊಗಳ್ಬೇಕು. ನಾವು ನಮ್ಮ ಸೇವರಾಚಾರ್ಯರು, ನಮ್ಮ ಟೀಕಾರಾಯನವರು, ರಾಘವೇಂದ್ರ ಸ್ವಾಮಿಗಳು, ಮಹಾನುಭಾವರು ದೇವರ ಕಂಡಿದ್ದಾರೆ. ಅಪರೋಕ್ಷೀಕೃತ ಶ್ರೀ ಸಹಸೋಪೇಕ್ಷಿತ ಭಾವ ಅಂತ ಪರಮಾತ್ಮವರು ಕಂಡಿದ್ದಾರೆ, ನೋಡಿದ್ದಾರೆ. ಅವ್ರು ನೋಡಿದ್ದಾರೆ ಅನ್ನೋ ನಂಬಿಕೆಯಿಂದಾಗಿ ನಾವು ದಿನ ದೇವರಲ್ಲಿ ಬರ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ನಮಸ್ಕಾರ ಮಾಡ್ತೇವೆ. ಇಂದಿಲ್ಲ ನಾಳೆ ಪರಮಾತ್ಮ ನಮ್ಮನ್ನು ಕಂಡಾನು. ಎಂದು ನಮ್ಮ ಯೋಗ್ಯತೆ ಬರೆದು ಈ ಜನ್ಮವೋ ಜನ್ಮಾಂತಲೇ ಪರಮಾತ್ಮ ನಮ್ಮ ಕಾಣಿಸ್ಯಾನು ಅಂತನೂ ನಂಬಿಕೆಯಿಂದ ಬರ್ತೇವೆ, ಹೊರದಾಗ ಬೇರೆ ಏನಿಲ್ಲ ಅಂತ ಅವನು